ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಹುರುಗಡ್ಲೆ ಚಟ್ನಿ ಪೌಡರ್ ಮಾಡೋದನ್ನು ತೋರಿಸ್ತೀನಿ. ಅದಕ್ಕೆ ಒಂದು ಮುಕ್ಕಾಲು ಬಾಕ್ಸು ಹುರುಗಡ್ಲೆ ಪೌಡ್ರ್ ಮಾಡ್ಕೊತಿದ್ದೀನಿ. ಆಮೇಲೆ ಕೊಬ್ಬರಿ, ಕರಿಬೇವು, ಇದು ಮಸಾಲೆ, ಖಾರ, ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಜೀರಿಗೆ. ನೋಡಿ, ಇವಿಷ್ಟೆಲ್ಲ ಪದಾರ್ಥಗಳು ಬೇಕು. ತುಂಬಾ ಈಸಿ. ಮೊದಲಿಗೆ ಒಂದು ಜಾರ್ ತೊಗೊಂಡು ಅದಕ್ಕೆ ನಾವು ಹೆಚ್ಚಿ ತುರಿದಿಟ್ಕೊಂಡಿರ್ತಿದ್ದೀವಲ್ಲ, ಒಂದು ಕೊಬ್ಬರಿ, ಒಂದು ಬಟ್ಲು ಕೊಬ್ಬರಿ, ಅದನ್ನು ಹಾಕಬೇಕು. ನಂತರ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ನೋಡಿ, ಜೀರಿಗೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಜೀರಿಗೆ ಹಾಕಿದರೆ. ಆಮೇಲೆ ಕರಿಬೇವು, ಆಮೇಲೆ ಮಸಾಲ ಖಾರ, ಇದಕ್ಕೆ ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಹಾಕಿ ಮಿಕ್ಸಿ ಮಾಡಿದ ಮಸಾಲ ಖಾರ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಇಷ್ಟನ್ನು ಕೊಬ್ಬರಿ ಇದೆಲ್ಲ ಹಾಕಿದ್ದೀವಲ್ಲ, ಖಾರ, ಉಪ್ಪು, ಕರಿಬೇವು, ಬೆಳ್ಳುಳ್ಳಿ ಎಲ್ಲ, ಇದನ್ನು ಮೊದಲಿಗೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಸಣ್ಣಗಾಗಿದೆ. ಆಮೇಲೆ ಪೌಡ್ರ್ ಇಟ್ಕೊಂಡಿದ್ದೀನಲ್ಲ, ಒಂದು ಮುಕ್ಕಾಲು ಭಾಗ ಬಾಕ್ಸಲ್ಲಿ ಅದನ್ನು ಅದರಲ್ಲಿ ಹಾಕಿದ್ದೀನಿ. ಹಾಕಿ ಮಿಕ್ಸಿ ಮಾಡ್ತಾಯಿದ್ದೀನಿ. ಇದು ಬೇಗನೆ ಆಗುತ್ತೆ, ಒಂದು 5 ನಿಮಿಷದಲ್ಲೇ ಆಗುತ್ತೆ. ಇದು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಬೇಗನೆ ಆಗುತ್ತೆ. ನೋಡಿ, ಇದು ಸಣ್ಣಗಾಗ್ತಾ ಇದೆ. ಇನ್ನೊಂದು ಸಲ ಸ್ಪೂನಿಂದ ಸ್ವಲ್ಪ ಸರಿಯಾಗಿ ಕಲಸಿ ಇನ್ನೊಂದು ಸಲ ಮಿಕ್ಸಿ ಮಾಡ್ತೀನಿ, ಒಂದು 2 ನಿಮಿಷ. ನೋಡಿ, ಎಲ್ಲ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಆ ಹಿಟ್ಟು, ಕೊಬ್ಬರಿ ಎಲ್ಲ ಮಿಕ್ಸ್ ಆಗಬೇಕಲ್ಲ. ನೋಡಿ, ಈಗ ಮತ್ತೆ ಮಿಕ್ಸಿ ಮಾಡ್ತೀನಿ. ಒಂದು 2 ನಿಮಿಷದಲ್ಲೇ ಸಣ್ಣಗಾಗ್ಬಿಡುತ್ತೆ. ಇದು ದೋಸೆಗೆ, ಚಪಾತಿಗೆ, ಅನ್ನದಲ್ಲಿ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ಈ ಹುರುಗಡ್ಲೆ ಚಟ್ನಿ, ಆಮೇಲೆ ಮೊಸರು ಹಾಕ್ಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಹುರುಗಡ್ಲೆ ರೆಡಿಯಾಗಿದೆ. ಹುರುಗಡ್ಲೆ ಪೌಡ್ರು, ಚಟ್ನಿ ಪೌಡ್ರು ರೆಡಿಯಾಗಿದೆ. ಇದನ್ನು ಮಾಡಿ ಇಟ್ಕೊಂಡ್ಬಿಟ್ರೆ 1 ತಿಂಗಳಾದರೂ ಕೆಡಲ್ಲ. ಇದು ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು. ಅಕಸ್ಮಾತ್ ಕ್ಯಾರಿಯರಿಗೆ ಇದನ್ನೇ ಒಂದು ಸ್ವಲ್ಪ ಹಾಕ್ಕೊಂಡು ಕೂಡ ಹೋಗ್ಬೋದು ಅರ್ಜೆಂಟಲ್ಲಿ. ನೋಡಿ, ಇದೆಲ್ಲ ರೆಡಿಯಾಗಿದೆ. ಹುರುಗಡ್ಲೆ ಪುಡಿ, ಹುರುಗಡ್ಲೆ ಚಟ್ನಿ ಪೌಡರ್ ರೆಡಿಯಾಗಿದೆ. ನೋಡಿ, ಒಂದು ಬಾಕ್ಸಲ್ಲಿ ಹಾಕಿ ಮುಚ್ಚಿಡ್ತೀನಿ. ತುಂಬ ಟೇಸ್ಟಿಯಾಗಿದೆ. ಇದು ಘಮ ಘಮ ಅಂತ ವಾಸನೆ ಬರ್ತಾ ಇರ್ತದೆ. ಮಿಕ್ಸಿ ಮಾಡಿದ ಮೇಲೆ ಕರಿಬೇವಿನ ವಾಸನೆ, ಜೀರಿಗೆ ವಾಸನೆ ಚೆನ್ನಾಗಿ ಬರ್ತಾ ಇದೆ. ನೀವು ಮಾಡಿ ನೋಡಿ ಫ್ರೆಂಡ್ಸ್. ಇದುವರೆಗೂ ನನ್ನ ಚಾನಲ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೀವು ಚಟ್ನಿ ಪೌಡರ್ ಟ್ರೈ ಮಾಡಿ ನೋಡಿ. ತುಂಬಾ ಈಜಿ, ಬೇಗನೆ ಆಗುತ್ತೆ. ಒಂದು ಬಾಕ್ಸಲ್ಲಿ ಹಾಕಿ ಹೀಗೆ ಮುಚ್ಚಿಟ್ಬಿಡಬೇಕು. ಥ್ಯಾಂಕ್ ಯು.